ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಇದು ಯಾವ ಕಾರಣಕ್ಕೆ ವಿಶೇಷ ಅಂತಂದರೆ ಲೋಕಸಭೆಯ ಪ್ರತಿಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಪ್ರತಿಯೊಬ್ಬ ದಲಿತನು ಅಂಬೇಡ್ಕರ್ ಅವರೇ ಅನ್ನುವಂಥ ಒಂದು ಮಾತನ್ನು ಆಡಿದ್ದಾರೆ. ಅಂದರೆ ಇದು ಯಾವ ಕಂಟೆಕ್ಸ್ಟಲ್ಲಿ ಅವರು ಮಾತನಾಡಿದರು? ಇತ್ತೀಚೆಗೆ ರಾಹುಲ್ ಗಾಂಧಿಯವರು ಸಂವಿಧಾನದ ಬಗ್ಗೆ, ಅಂಬೇಡ್ಕರ್ ಬಗ್ಗೆ, ದಲಿತ ಸಮುದಾಯದ ಬಗ್ಗೆ, OBC ಸಮುದಾಯದ ಬಗ್ಗೆ, ಅವರ ರೆಪ್ರೆಸೆಂಟೇಷನ್ ಬಗ್ಗೆ ಬಹಳ ಮಾತಾಡ್ತಾನೆ ಇರ್ತಾರೆ. ಸೊ ಅವರು ಯಾವ ದೃಷ್ಟಿಯಲ್ಲಿ ಮಾತಾಡ್ತಿದ್ದಾರೆ, ಯಾವ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಟ್ಟಿದ್ದಾರೆ, ಮತ್ತು ಆ ಮುಖಾಂತರ ಅವರು ಏನು ಹೇಳಲಿಕ್ಕೆ ಬಯಸ್ತಿದ್ದಾರೆ, ಪರ್ಟಿಕ್ಯುಲರ್ಲಿ ಆ ಸಮುದಾಯಗಳಿಗೆ ಏನು ಹೇಳಲಿಕ್ಕೆ ಅವರು ಬಯಸ್ತಾ ಇದ್ದಾರೆ ಅನ್ನುವಂಥ ವಿಷಯಗಳನ್ನ ಮಾತಾಡೋಣ. ಈ ವಿಷಯ ಮಾತಾಡಲಿಕ್ಕೆ ನಮ್ಮ ಜೊತೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು, ವಕೀಲರು, ಸದ್ಯ ಕಾಂಗ್ರೆಸ್ನಲ್ಲಿ ಇರುವಂತಹ ಡಾಕ್ಟರ್ CS ದ್ವಾರಕನಾಥ್ ಅವರಿದ್ದಾರೆ. ನಾನು ಯಾಕೆ ದ್ವಾರಕನಾಥ್ ಅವರನ್ನೇ ಈ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಿಕೊಂಡೆ ಅಂತಂದರೆ, ಅವರು ಈಗ ಏನು ರಾಹುಲ್ ಗಾಂಧಿಯವರು ಮಾತನಾಡಿದಾರಲ್ಲ, ಈ OBCಗಳ ಬಗ್ಗೆ ಮಾತಾಡ್ತಿದ್ದಾರೆ, ಮತ್ತು ದಲಿತರ ಬಗ್ಗೆ ಎಲ್ಲ ಮಾತಾಡ್ತಿದಾರಲ್ಲ, ಸೊ ಈ ಎಲ್ಲದರ ವಿಷಯದಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ. ಈ ಸಮುದಾಯಗಳು ಹೇಗಿದ್ದಾವೆ, ಅವ್ರ ಗುಣಲಕ್ಷಣಗಳೇನು, ಅವರ ನೋವೇನು, ಅವರ ಕಷ್ಟ ಏನು, ಇವೆಲ್ಲವೂ ದ್ವಾರಕನಾಥ್ ಅವ್ರಿಗೆ ಗೊತ್ತಿದೆ. ಸೊ ಹಾಗಾಗಿ ಈ ಬಗ್ಗೆ ಮಾತಾಡಲಿಕ್ಕೆ ದ್ವಾರಕನಾಥ್ ಅವ್ರು ಸೂಕ್ತ ಅಂತೇಳಿ ನಾನು ಅವರನ್ನು ಇವತ್ತು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೀನಿ. ಇದಕ್ಕೂ ಮೊದಲು, ಅಂದರೆ ಈ ಕಾರ್ಯಕ್ರಮ ಆರಂಭಿಸೋಕ್ಕೂ ಮೊದಲು ನಿಮ್ಮಲ್ಲಿ ಒಂದು ಮನವಿ ಏನಂತಂದರೆ, ಈ ಥರದ ಚರ್ಚೆಗಳು ಆಗಬೇಕು, ಸ್ವತಂತ್ರ ಪತ್ರಿಕೋದ್ಯಮ ಬೆಳಿಬೇಕು, ಉಳಿಬೇಕು ಅಂತಾದರೆ ನಿಮ್ಮ ಬೆಂಬಲ ಬಹಳ ಬಹಳ ಅಗತ್ಯ. ಅದರಿಂದಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡೋದು, ವಾರ್ತಾ ಭಾರತೀಯ ಎಲ್ಲ ಪ್ಲಾಟ್ಫಾರ್ಮ್ಗಳನ್ನು, ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ವೆಬ್ಸೈಟ್ ಇವರೆಲ್ಲವನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಧರಣೀಶ್ ಪುಕ್ಕನಕೆರೆ ಈಗ ಕಾರ್ಯಕ್ರಮವನ್ನು ಶುರು ಮಾಡ್ತಿದ್ದೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಇಂಟ್ರಡಕ್ಷನ್ ಕೊಡ್ತಾ ಹೇಳ್ತಿದ್ದೆ, ಅಂದರೆ ರಾಹುಲ್ ಗಾಂಧಿ ಈಗೇನು ಮಾತಾಡ್ತಿದ್ದಾರಲ್ಲ, ಆ ವರ್ಗಗಳ ಬಗ್ಗೆ ನೀವು ಕೆಲಸ ಮಾಡಿದ್ರಿ. ಸೊ ನನಗೆ ಆ ಕಾರಣಕ್ಕೋಸ್ಕರ ನಿಮ್ಮನ್ನು ಇವತ್ತು ಈ ಕಾರ್ಯಕ್ರಮಕ್ಕೆ ನೀವೇ ಸೂಕ್ತವಾದ ವ್ಯಕ್ತಿ ಅಂತ ಅನ್ನಿಸ್ತು. ಈಗ ನನಗೆ ಏನು ಅನ್ನಿಸ್ತಿದೆ ಅಂತಂದರೆ, ಒಂದು ರಾಹುಲ್ ಗಾಂಧಿ ಒಂದು ಮಾಸ್ಗೆ ಏನು ಮೆಸೇಜನ್ನು ಕೊಡ್ತಿದ್ದಾರೆ ಈ ಮುಖಾಂತರ, ಅದಲ್ಲದೆ ಪರ್ಟಿಕ್ಯುಲರ್ಲಿ ಆ ಸಮುದಾಯಗಳಿಗೆ, ಈಗ ಅವರು ದಲಿತರನ್ನ ಅಡ್ರೆಸ್ ಮಾಡಿ ಮಾತಾಡ್ತಿದ್ದಾರೆ, OBCಗಳನ್ನು ಕುರಿತು ಮಾತಾಡ್ತಿದ್ದಾರೆ. ಸೊ ಅಲ್ಲಿಗೆ ಏನು ಮೆಸೇಜನ್ನು ಕೊಡ್ತಿದ್ದಾರೆ ಅಂತ ಅನಿಸುತ್ತೆ? ಈಗಿನ ಸಂದರ್ಭ ಆಗಿದೆ ಧರಣೀಶ್ ಅವರು. ಯಾಕಂದರೆ ಈಗಿನ ಸಂದರ್ಭದಲ್ಲಿ ಅವರು ಆ ಸಮುದಾಯಗಳನ್ನು ಭಾಳ ಸ್ಪಷ್ಟವಾಗಿ ಎಚ್ಚರಗೊಳಿಸಬೇಕಾಗಿದೆ ಮತ್ತು ಸ್ಪಷ್ಟವಾಗಿ ಅವ್ರಿಗೆ ಇಲ್ಲೇನು ನಡೀತಿದೆ ಅನ್ನೋದನ್ನು ಹೇಳಬೇಕಾಗಿದೆ. ಮತ್ತು ನಿಮ್ಮ ನೋವುಗಳಲ್ಲಿ ನೀವು ಹೆಂಗೆ ಒಳಗಡೆ ಮುಳುಗೋಗ್ಬಿಟ್ಟಿದ್ದೀರಾ ಅನ್ನೋದನ್ನು ಕೂಡ ಅವರು ಒಂದು ರೀತಿಯಲ್ಲಿ ಅವ್ರನ್ನ ಎಚ್ಚರಗೊಳಿಸಬೇಕಾಗಿದೆ. ಇದು ನನಗೆ ಅನಿಸಿದ್ದು. ಯಾಕೆ ಅಂತ ಕೇಳಿದ್ರೆ, ಈಗಿನ ಸಂದರ್ಭ ನೋಡಿ ಹೆಂಗಿದೆ ಅಂತ ಹೇಳಿದ್ರೆ, ನೀವು ನೋಡ್ತಾ ಇದ್ದೀರಿ, ನೀವು ಪ್ರತಿ ಸಂದರ್ಭದಲ್ಲೂ ಕೂಡ ಈಗ RSS ಆಗಲಿ, ವಿಶ್ವ ಹಿಂದೂ ಪರಿಷತ್ ಆಗಲಿ, BJP ಆಗಲಿ, ಅಂಬೇಡ್ಕರ್ ಅವ್ರನ್ನ ಒಂದಲ್ಲ ಒಂದು ರೀತಿಯಲ್ಲಿ ಮಿಸ್ಕೋಟ್ ಮಾಡೋಕ್ಕೆ ಶುರುವಾಗಿದೆ. ಭಾಳ ಎಷ್ಟು ಮಿಸ್ಕೋಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅಂಬೇಡ್ಕರ್ ಅವರೇ ಇದ್ದಿದ್ದರೆ ನಿಮಿಷ ಒಂದು ಕ್ಷಣ ಕೂಡ ಅವರು ಅದನ್ನು ಸಹಿಸ್ಕೊಳ್ತಾ ಇರಲಿಲ್ಲ. ಅಷ್ಟೊಂದು ಮಿಸ್ಕೋಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಯಾವುದೋ ಒಂದೋ ಎರಡೋ ಇನ್ಸಿಡೆನ್ಸ್ಗಳು ಇಟ್ಕೊಂಡು ಇವರು ಕಾಂಗ್ರೆಸ್ ವಿರುದ್ಧವಾಗಿದ್ದರು ಅಂಬೇಡ್ಕರ್ ಅಂತೇಳ್ಬಿಟ್ಟು ಅಂಬೇಡ್ಕರ್ನ ಅದನ್ನ ಪ್ರೊಜೆಕ್ಟ್ ಮಾಡೋವಂಥದ್ದು ಇದೆಯಲ್ಲ, ಅವರು ಯಾವ ಕಾಲಘಟ್ಟದಲ್ಲಿ ಕಾಂಗ್ರೆಸ್ನ ಟೀಕಿಸಿದ್ರು, ಯಾವ ಕಾಲಘಟ್ಟದಲ್ಲಿ ಗಾಂಧೀಜಿನ ಟೀಕಿಸಿದ್ರು, ಯಾವ ಕಾಲಘಟ್ಟದಲ್ಲಿ ಬೇರೆ ಬೇರೆ ಇವುಗಳಲ್ಲಿ ಅವರು ಅವರ ಅಭಿಪ್ರಾಯಗಳನ್ನು ಹೇಳ್ತಾ ಹೋದರು ಅನ್ನೋದನ್ನು ಯಾರೂ ಹೇಳದೆ ಅದನ್ನೆಲ್ಲ ಬ್ಲೈಂಡ್ ಆಗಿಟ್ಟು ಕಾಂಗ್ರೆಸ್ಗೆ ಬದ್ಧವಾಗಿ ಅಂಬೇಡ್ಕರ್ ವಿರೋಧಿ ಆಗಿದ್ದರು. ಕಾಂಗ್ರೆಸ್ಸು ಅಂಬೇಡ್ಕರ್ನ ಮುಗಿಸ್ಬಿಡ್ತು, ಅಂಬೇಡ್ಕರು ಅಷ್ಟು ನೋವು ತಿನ್ನಲಿಕ್ಕೆ ಕಾಂಗ್ರೆಸ್ಸೇ ಕಾರಣ, ಈ ರೀತಿಯ ಸುಳ್ಳುಗಳನ್ನು ಜನಗಳಲ್ಲಿ ಬಿತ್ತಾ ಇದ್ದಾರೆ. ಇಂಥ ಬಿತ್ತುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಸತ್ಯವನ್ನು ಹೇಳುವಂಥದ್ದು ಕೂಡ ಬರಬೇಕಲ್ವಾ? ಆ ಸತ್ಯವನ್ನು ಹೇಳುವಂತಹ ಕಾಲಘಟ್ಟಕ್ಕೆ ಬಂದಿದೆ. ಮೊನ್ನೆ ಒಂದು ನೋಡ್ತಾ ಇದ್ದೆ ನಾನು, ಎಂಥ ಪಬ್ಲಿಕೇಶನ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಬಗ್ಗೆ, ಅಂಬೇಡ್ಕರ್ ತಸ್ಮೈ ನಮಃ ಅಂತ. ಇಮ್ಯಾಜಿನ್ ಮಾಡ್ಕೊಳ್ತೀರಾ ನೀವು? ಅಂಬೇಡ್ಕರ್ ತಸ್ಮೈ ನಮಃ ಅಂತ. ಅಂಬೇಡ್ಕರ್ ಅವರು RSS ಶಾಖೆಗಳಿಗೆ ಹೋಗ್ತಾ ಇದ್ರು ಅಂತ ಹೇಳೋದು. ಅದೇ, ಅಂಬೇಡ್ಕರ್ RSSಗೆ ಹೋಗೋದಿರಲಿ, ಹಿಂದೂ ಧರ್ಮನೇ ಸರಿ ಇಲ್ಲ ಅಂತೇಳಿ ಅದನ್ನು ತ್ಯಜಿಸಿ ಬೌದ್ಧ ಧರ್ಮಕ್ಕೆ ಹೋದ್ರು. ಅದರ ಮರೆಮಾಚಿ ಅವರು ಹಿಂದೂ ಧರ್ಮದ ಬಗ್ಗೆ ಭಾಳ ಪ್ರೀತಿ ಇತ್ತು, ಅವರು RSS ಶಾಖೆಗೆ ಹೋದರು. ಆಮೇಲೆ ಅವರು ಸಂಸ್ಕೃತವನ್ನು ಪ್ರತಿಪಾದಿಸಿದ್ರು.
ಸುಳ್ಳುಗಳು ನೋಡಿ ಹೆಂಗಿರ್ತವೆ ಅನ್ನಲಿಕ್ಕೆ ಈ ಜನಗಳಿಗೆ ಏನಾಗಿದೆ, ಈ ಭಾಳ ಈ ಪಾಪ್ಯುಲರ್ ಮೀಡಿಯಾ ಅಂತ ನಾವೇನು ಕರಿತೀವಿ ಅದನ್ನ ಕ್ಯಾರಿ ಮಾಡ್ತಾ ಇದೆ. ಪಾಪ್ಯುಲರ್ ಮೀಡಿಯಾ BJP RSS ಬೇರೆ ಬೇರೆ ಅಲ್ಲ ನನ್ನ ಪ್ರಕಾರ. ಈ ಗೋಧಿ ಮೀಡಿಯಾ ಅಂತ ನಾವೇನು ಕರಿತೀವಿ ಅವ್ರು ಅದನ್ನೇ ಕ್ಯಾರಿ ಮಾಡ್ತಾ ಇದ್ದಾರೆ. ಕ್ಯಾರಿ ಮಾಡ್ತಿರೋದ್ರಿಂದ ಜನಕ್ಕೆ ಏನಾಗಿದೆ, ಇದೇ ಸತ್ಯವೇನೋ ಇದೇ ನಿಜವೇನೋ ಅಂತ ತಿಳ್ಕೊಂಡ್ಬಿಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವ್ರನ್ನ ಎಚ್ಚರಗೊಳಿಸುವಂಥ ಕೆಲಸವನ್ನು ನಿರಂತರವಾಗಿ ಸತತವಾಗಿ ನಮ್ಮ ರಾಹುಲ್ ಗಾಂಧಿಯವರು ಮಾಡ್ತಾ ಇದ್ದಾರೆ. ಮೊನ್ನೆ ನೀವು ಹೇಳ್ದಂಗೆ ಅವ್ರು ಮಾತಾಡಿದ್ದು ರಾಯ್ಬರೇಲಿಯಲ್ಲಿ ಸ್ಟೂಡೆಂಟ್ಸನ್ನು ಕುರಿತು ಮಾತಾಡ್ತಾ ಈ ಮಾತನ್ನು ಹೇಳ್ತಾರೆ. ಪ್ರತಿಯೊಬ್ಬ ಕೂಡ ಅಂಬೇಡ್ಕರ್ ಹತ್ರ ಕಾಣಿಸ್ತಾರೆ ಅಂತೇಳ್ಬಿಟ್ಟು ಅವ್ರು ಭಾಳ ಕ್ಲಿಯರಾಗಿ ಹೇಳ್ತಾರೆ ಎಷ್ಟು ಪರ್ಸೆಂಟೇಜ್ ಇವತ್ತು ದಲಿತರಿದ್ದಾರೆ, ಎಷ್ಟು ಪರ್ಸೆಂಟೇಜು ರೆಪ್ರೆಸೆಂಟೇಷನ್ ಇದೆ. IIT ಇರ್ಬೋದು, IIM ಇರ್ಬೋದು, ಅಥವಾ ಪಾಲಿಟಿಕ್ಸ್ ಇರ್ಬೋದು, ಅಥವಾ ಇನ್ಯಾವುದೇ ಉನ್ನತ ಹುದ್ದೆಗಳಲ್ಲಿರ್ಬೋದು, ಅಥವಾ ಪತ್ರಿಕೋದ್ಯಮದಲ್ಲಿರ್ಬೋದು. ಅದನ್ನೂ ಒಂದು ಸಾರಿ ಕೇಳಿದ್ರು ಅವರು. ನೀವು ಪತ್ರಕರ್ತದಲ್ಲಿ ಎಷ್ಟು ಪರ್ಸೆಂಟೇಜ್ ದಲಿತರಿದ್ದಾರೆ ಅಂತ ಕೇಳಿದರು, ಎಷ್ಟು ಜನ ಹಿಂದುಳಿದ ವರ್ಗಗಳಿದ್ದಾರೆ ಅಂತ ಕೇಳಿದರು, ಅದರಲ್ಲೂ ಆಯಕಟ್ಟಿನ ಜಾಗದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಕೇಳಿದರು. ಅಂದರೆ ಒಬ್ಬ ಮನುಷ್ಯ ಅಂಥ ಹಿನ್ನೆಲೆಯಿಂದ ಬಂದಂಥ ಒಬ್ಬ ಮನುಷ್ಯ ಕಟ್ಟಕಡೆಯ ಮನುಷ್ಯನ ಅರ್ಥ ಮಾಡಿಕೊಂಡು ಆ ಮನುಷ್ಯರ ಬಗ್ಗೆ ಮಾತಾಡ್ತಿದ್ದಾನೆ ಅಂತ ಹೇಳಿದ್ರೆ ಅವ್ರ ಕಾಳಜಿಗಳನ್ನ ನಿಜವಾಗ್ಲೂ ಕೂಡ ನಾವು ಗೌರವಿಸಬೇಕಾಗತ್ತೆ. ಬಿಕಾಸ್ ಈಸ್ ಹ್ಯಾವಿಂಗ್ ಸಚ್ ಎ ವಂಡರ್ಫುಲ್ ಮೈಂಡ್ ಆ್ಯಂಡ್ ಹಾರ್ಟ್ ಅಂತ ನನಗನ್ಸುತ್ತೆ. ನನಗೆ ಭಾಳ ಚೆನ್ನಾಗಿ ಅವರು ಅದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಕಾಂಗ್ರೆಸ್ ನಾಯಕತ್ವ, ಅದರಲ್ಲೂ ಉನ್ನತ ನಾಯಕತ್ವ ಅಂದರೆ ಹೈಕಮಾಂಡ್ ಲೀಡರ್ಸ್ಗಳು ಸಂವಿಧಾನದ ಬಗ್ಗೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ, ಪ್ರಜಾಪ್ರಭುತ್ವದ ಮೌಲ್ಯಗಳ ಬಗ್ಗೆ, ಅಂಬೇಡ್ಕರ್ ಬಗ್ಗೆ ಈ ರೀತಿ ಮಾತಾಡ್ತಿರೋದು ಬಹುಶಃ ರಾಹುಲ್ ಗಾಂಧಿ ಒಬ್ಬರೇ ಅಂತ ಅನಿಸುತ್ತೆ. ಇಲ್ಲ, ಈಗೇನಾಗಿದೆ ನೋಡಿ, ಕಾಂಗ್ರೆಸ್ ಈಗ ಮೊನ್ನೆ ಬೆಳಗಾವಿಯಲ್ಲಿ ಮಾಡಿದಂತಹ ಸಮಾವೇಶ ಇದೆಯಲ್ಲ, ಅದರಲ್ಲಿ ಅವರು ಟೈಟ್ಲ್ ಕೊಟ್ಟಿರೋದೇ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಅಂತ. ಅಂದರೆ ಅದು ಬರೀ ಇವರಲ್ಲೇ ಉಳ್ಕೊಂಡ್ಬಿಟ್ಟಿಲ್ಲ, ಯಾರು ರಾಹುಲ್ ಗಾಂಧಿಯಲ್ಲೇ ಉಳ್ಕೊಂಡ್ಬಿಟ್ಟಿಲ್ಲ, ಅದು ಸ್ಪ್ರೆಡ್ ಆಗ್ತಾ ಇದೆ. ಈಗ ಅದನ್ನ ಏನು ಮಾಡ್ತಾ ಇದ್ವಿ, ಈಗ ಪಾರ್ಟಿಯಲ್ಲಿ ಏನು ಮಾಡ್ತಾ ಇದ್ವಿ, ಅದನ್ನ ನಾವು ತಾಲೂಕ್ ಲೆವೆಲ್ವರೆಗೂ ತಗೊಂಡೋಗ್ತಾ ಇದ್ವಿ. ತಾಲೂಕ್ ಲೆವೆಲ್ವರೆಗೂ ತಗೊಂಡೋಗಿ ಅದನ್ನ ಭಾಳ ಚೆನ್ನಾಗಿ ಅದನ್ನು ಸ್ಪ್ರೆಡ್ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಈಗ ಮಾಡ್ತಾ ಇದೆ. ಈಗ ಅಂತಂದರೆ ಕಾಂಗ್ರೆಸ್ಸು ಕೂಡ ಅದನ್ನು ನಾನು ಹೇಳ್ತಾ ಇರೋದಲ್ಲ, ರಾಹುಲ್ ಗಾಂಧಿಯವರೇ ಹೇಳಿದ್ದಾರೆ 90ರ ದಶಕದಲ್ಲಿ ನಾವು ಸರಿಯಾಗಿ ಅಡ್ರೆಸ್ ಮಾಡಿಲ್ಲ ಸಮುದಾಯಗಳನ್ನು ಅನ್ನೋದನ್ನು ಭಾಳ ಕ್ಲಿಯರಾಗಿ ಹೇಳ್ತಾರೆ. ಆ ತಪ್ಪುಗಳನ್ನು ಮರುಕಳಿಸಬಾರ್ದು, ಆ ತಪ್ಪುಗಳನ್ನು ತಿದ್ದುಕೊಂಡು ಮುಂದುವರೆ. ನೋಡಿ, ಅವರು ರಾಹುಲ್ ಗಾಂಧಿಯವರು 90ರ ದಶಕದಲ್ಲಿ ಈ ಸಮುದಾಯಗಳನ್ನ ನಾವು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಥವಾ ಅವರು ಗುರುತಿಸಲಿಲ್ಲ ಅಂತ ಒಪ್ಕೊಳ್ಳೋದು, ಮತ್ತು ಅವ್ರ ತಂದೆ ರಾಜೀವ್ ಗಾಂಧಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಹಾಗೆ ಅದನ್ನು ಒಪ್ಕೊಳ್ಳೋದು ಅಥವಾ ಅವ್ರನ್ನ ಕ್ಷಮಿಸ್ಬಿಡೋದು, ಇವೆಲ್ಲ ರಾಜಕೀಯದಲ್ಲಿ ಅಂದರೆ ಇವತ್ತಿನ ಈ ಪವರ್ ಪಾಲಿಟಿಕ್ಸಲ್ಲಿ, ಪ್ರಾಕ್ಟಿಕಲ್ ಪಾಲಿಟಿಕ್ಸಲ್ಲಿ ಭಾಳ ದೊಡ್ಡ ಗುಣ ಅಂತ ಅನಿಸುತ್ತಲ್ಲ. ಭಾಳ ದೊಡ್ಡ ಗುಣ. ನನಗೆ ಅವರು ಒಂದು ಪಾಕೆಟ್ ವರ್ಷನ್ ಇದನ್ನು ಕಾನ್ಸ್ಟಿಟ್ಯೂಷನ್ ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡು ಅದನ್ನ ತೋರಿಸ್ಕೊಂಡು ನಿನ್ನೆ ಒಂದು ಪ್ರಶ್ನೆ ಕೇಳಿದಾರೆ, ಈ ಕಾನ್ಸ್ಟಿಟ್ಯೂಷನ್ಗೆ ಎಷ್ಟು ವರ್ಷ ಆಗಿದೆ ಅಂತೇಳ್ಬಿಟ್ಟು ಆ ಸ್ಟೂಡೆಂಟ್ಸ್ ಮುಂದ್ಗಡೆ. ಈ ಕಾನ್ಸ್ಟಿಟ್ಯೂಷನ್ಗೆ 3000 ವರ್ಷ ವಯಸ್ಸಾಗಿದೆ ಅಂತ ಹೇಳ್ತಾರೆ. 3000 ವರ್ಷ ವಯಸ್ಸಾಗಿದೆ ಅಂತಂದರೆ ಅದು ಬುದ್ಧನಿಂದ ಮಹಾವೀರನಿಂದ ಹಿಡಿದು ಇಲ್ಲಿ ತನಕ ಬಂದಿರುವಂಥ ಎಲ್ಲ ಇವರು ಸಾಮಾಜಿಕ ಹೋರಾಟಗಾರರು ಮತ್ತು ಸಮಾಜವನ್ನು ಬದಲಾಯಿಸಲು ಬಂದಂತಹ ಹೋರಾಟಗಾರರು ಅವರೆಲ್ಲರೂ ಕೂಡ ಮಾಡಿರುವಂತಹ ಅವರೆಲ್ಲರ ಮನಸ್ಥಿತಿ, ಅವರೆಲ್ಲರ ಚಿಂತನೆಗಳು ಈ ಸಂವಿಧಾನದಲ್ಲಿ ಅಡಕವಾಗಿದ್ದಾವೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಈಗ ಬುದ್ಧನನ್ನು ನಾವು ನೋಡಿದಾಗ ಬುದ್ಧನ ಅನೇಕ ಮಾತುಗಳು, ಅನೇಕ ಅಂಶಗಳು ಸಂವಿಧಾನದಲ್ಲಿದ್ದಾವೆ. ಬಸವಣ್ಣನವರ, ಬಸವಾದಿ ಶರಣರ ಅನೇಕ ಮಾತುಗಳು ಇದರಲ್ಲಿ ಸಂವಿಧಾನದಲ್ಲಿದ್ದಾವೆ. ಅಂದರೆ ಎಷ್ಟು ಅರ್ಥ ಮಾಡ್ಕೊಂಡಿದ್ದೇನೆ ಅಂತ ಹೇಳಿದ್ರೆ, ಈ ಸಂವಿಧಾನಕ್ಕೆ 3000 ವರ್ಷ ವಯಸ್ಸಾಗಿದೆ ಅಂತ ಹೇಳ್ತಂದ್ರೆ 3000 ವರ್ಷಗಳಿಂದಲೂ ನೀವು ಇದನ್ನು ಅನುಭವಿಸ್ಕೊಂಡೇ ಬರ್ತಾ ಇದ್ದೀರಿ. 3000 ವರ್ಷದಿಂದ ನೀವು ಅನ್ಯಾಯಕ್ಕೆ ಒಳಗಾಗ್ತಲೇ ಇದ್ದೀರಿ. ನಿಮ್ಮ ರೆಪ್ರೆಸೆಂಟೇಷನ್ ಇಲ್ಲ. ಇಷ್ಟು ದಿನ ರೆಪ್ರೆಸೆಂಟೇಷನ್ ಬಗ್ಗೆ ಮಾತಾಡ್ತಿದ್ರು, ಬಟ್ ಈ ಸಲ ಒಂದು ಶಬ್ದನ ಹೆಚ್ಚು ಮಾಡಿದಾರೆ ಅವರು. ರೆಪ್ರೆಸೆಂಟೇಷನ್ ಮಾತ್ರ ಅಲ್ಲ, ಪಾರ್ಟಿಸಿಪೇಷನ್ ಅಂತೇಳಿ. ನಿಮ್ಮ ಪಾಲ್ಗೊಳ್ಳುವಿಕೆ ಭಾಳ ಇಂಪಾರ್ಟೆಂಟ್ ಬಿಡುತ್ತೆ ನೋಡಿ. ಅದನ್ನು ಪ್ರಾತಿನಿಧ್ಯ ಮಾತ್ರ ಅಲ್ಲ, ನಿಮ್ಮ ಪಾಲ್ಗೊಳ್ಳುವಿಕೆ ಕೂಡ ಇಂಪಾರ್ಟೆಂಟು ಅಂತೇಳ್ಬಿಟ್ಟು ಅವರು ದ್ರೌಪದಿ ಮುರ್ಮು ಅವ್ರ ಎಕ್ಸಾಂಪಲ್ ಕೊಡ್ತಾರೆ. ಅವರು ದ್ರೌಪದಿ ಮುರ್ಮು ಅವ್ರನ್ನ ಅವ್ರು ಏನು ಮಾಡಿದ್ರು, ಒಬ್ಬ ಟ್ರೈಬಲ್ ಮಹಿಳೆ ಅಂತೇಳಿ ತಂದು ಕೂರಿಸಿದ್ರು. ಆದರೆ ಟ್ರೈಬಲ್ಸ್ಗೆ ಅನ್ಯಾಯ ಮಾಡ್ಕೊಂಡು ಹೋಗ್ತಾನೆ ಇದ್ದಾರಲ್ಲ, ಟ್ರೈಬಲ್ ಮಹಿಳೆ ಮಾತ್ರ ಅಲ್ಲಿ ಕುಂತಿದ್ದಾರೆ ಅಷ್ಟೇ. ಅದು ಇದು ಹೆಂಗೆ ಅಂದರೆ ಸರ್, ಆನೆಗೆ 2 ಹಲ್ಲುಗಳಿರ್ತವೆ, ಒಂದು ತೋರಿಸ್ಲಿಕ್ಕೆ ಒಂದು ಹಲ್ಲು ದಂತ ಅಂತೀವಿ, ತಿನ್ನೋದು ಬೇರೆ ಹಲ್ಲಿಂದ ಬೇರೆ ಹಲ್ಲು. ಇಲ್ಲೆಲ್ಲ ಭಾಳ ಒಳ್ಳೆ ಎಕ್ಸಾಂಪಲ್ ಹೇಳಿದ್ರಿ ನೀವು. ಏನಂದರೆ ತೋರಿಸ್ಲಿಕ್ಕೆ ಬೇರೆ ಯಾವುದೋ ಹುದ್ದೆಗಳನ್ನ ಸೃಷ್ಟಿ ಮಾಡಿ ಉತ್ಸವ ಮೂರ್ತಿಗಳನ್ನ ಕೂರಿಸಿ ಮೆರವಣಿಗೆ ಮಾಡಿ ಎಲ್ಲ ಮಾಡೋದು.
ಬಟ್ ಕೆಲಸ ಬೇರೆ ಮಾಡ್ತಾ ಇರ್ತಾರೆ. ಕೆಲಸ ಮಾಡ್ತಿರೋದು ಬೇರೆ ಅವರು. ಇದು ಅವರಿಗೆ ಭಾಳ ಚೆನ್ನಾಗಿ ಅರ್ಥ ಆಗಿಬಿಟ್ಟಿದೆ. ಆಮೇಲೆ ಅವರು ರೆಪ್ರೆಸೆಂಟೇಷನ್ ಕುರಿತು ಮಾತಾಡುವಾಗ ಅವ್ರು ಹೇಳ್ತಾರೆ, ನೀವು ಬರೀ ಮಿನಿಸ್ಟ್ರಿ ಅಥವಾ ಎಂ ಪಿಗಳು ಅಲ್ಲ, ನಿಮ್ಮ ಆಫೀಸಲ್ಲಿ OSD ಯಾರಾದರೂ ಆಗಬೇಕಾಗಿದ್ರು, OSD ಆಗಬೇಕಾದ್ರೂ ಕೂಡ ಅದು RSS ಇಂದ ಆಯ್ಕೆ ಮಾಡಲಾಗತ್ತೆ, ಅಲ್ಲೂ ಕೂಡ ನಿಮ್ಮ ಆಯ್ಕೆ ಇರಲ್ಲ ಅನ್ನೋದನ್ನು ಹೇಳ್ತಾರೆ. ಅಂದರೆ ಎಷ್ಟು ಡೀಪಾಗಿ ಅವ್ರು ಮಾತಾಡ್ತಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಆಮೇಲೆ ಆ ಮಾತಿನಲ್ಲಿ ನಿಮಗೆಲ್ಲೂ ಕೂಡ ಯಾವುದೇ ಇದಿಲ್ಲ, ಏನೋ ಅದು ಆ ಮಾತು ದುರುದ್ದೇಶಗಳಾಗಲಿ ಅಥವಾ ಬೇರೆ ಇನ್ನೇನಾದರೂ ಆಗಲಿ ಅವ್ರು ಏನೋ ಉದ್ದೇಶ ಇಟ್ಕೊಂಡಿದ್ನೆಲ್ಲ ಹೇಳ್ತಾ ಇದ್ದಾರೆ ಅಂದಾಗಲಿ ಕಾಣಿಸ್ತಾ ಇಲ್ಲ. ಭಾಳ ಪ್ರಾಮಾಣಿಕವಾಗಿ ಆ ಮಾತುಗಳು ನಮಗೆ ಕೇಳಿಸ್ತಾ ಇದ್ದಾವೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋಂಥದ್ದು, ಬಹುಶಃ ಇನ್ನೊಂದು 5-10 ವರ್ಷಗಳಲ್ಲಿ ರಾಹುಲ್ ಗಾಂಧಿ ಅವರಿಂದ ಮಾತ್ರನೇ ಈ ಬದಲಾವಣೆ ಆರಂಭ ಆಗುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಅವರ ಭಾರತ ಯಾತ್ರೆ ಇದೆಯಲ್ಲ, ಭಾರತ್ ಜೋಡೋ ಯಾತ್ರೆಯಿಂದಲೇ ಅವರ ಇದನ್ನು ಬದಲಾವಣೆಗಳಾಗಿದ್ದಾವೆ. ಆಮೇಲೆ ಅವರು ಮಾತಾಡುವಂತಹ ರೀತಿಗಳು ಕೂಡ ಬದಲಾವಣೆ ಆಗಿದ್ದಾವೆ. ಅದನ್ನು ನೋಡಿ ಈಗ ಕಾಂಗ್ರೆಸ್ ನಾಯಕರು ಕೂಡ ಅದೇ ದೃಷ್ಟಿಯಲ್ಲಿ ಅದೇ ಲ್ಯಾಂಗ್ವೇಜಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಅದು ನಿಜವಾಗ್ಲೂ ಒಂದು ರೀತಿಯ ಸಂತೋಷ ಪಡುವಂತಹ ವಿಷಯ ಅಂತ ನನಗನ್ಸುತ್ತೆ. ಇದು ಆಕ್ಚುಲಿ ಆರಂಭ ಅಂತ ಅನ್ಸುತ್ತೆ. ಅಂದರೆ ನಿಜವಾಗ್ಲೂ ಆರಂಭ. ಈಗ ಯಾವುದೇ ದೇಶ ಆ ದೇಶದ ಸಂವಿಧಾನವನ್ನು ಪ್ರೊಟೆಕ್ಟ್, ಐಡಿಯಾಲಜಿಗಳು ಬೇರೆ ಏನೇ ಇರಲಿ, ಈಗ BJP ಅಥವಾ ರೈಟ್ ವಿಂಗ್ ಐಡಿಯಾಲಜಿ ಏನೇ ಇರಲಿ, ಕಾಂಗ್ರೆಸ್ ಬೇರೆ ಇರಲಿ, ಅಥವಾ ಲೆಫ್ಟ್ ಪಾರ್ಟಿಗಳ ಐಡಿಯಾಲಜಿ ಏನೇ ಇರಲಿ, ಆದರೆ ಸಂವಿಧಾನದ ವಿಷಯಕ್ಕೆ ಬಂದಾಗ ಅವುಗಳು ಸಂವಿಧಾನ ಪ್ರೊಟೆಕ್ಟ್ ಆಗಬೇಕು, ಪಾಲನೆ ಆಗಬೇಕು, ಅದ್ರ ಪ್ರಕಾರ ನಡಿಬೇಕು. ಆ ಥರದ್ದೊಂದು ನಡೀತಿಲ್ಲ ಅಂತಂದಾಗ ಈ ಥರದ್ದು ಯಾವುದೋ ಒಂದು ವಾಯ್ಸ್ ರೈಸ್ ಆಗಬೇಕು. ಸೊ ಅದು ನಾನು ಹೇಳ್ತಿರೋದು, ಇಷ್ಟು ದಿನ ಹೆಸರಿಗೆ ಸಂವಿಧಾನ ಇತ್ತು, ಎಲ್ಲರೂ ಸಂವಿಧಾನದ ಹೆಸರಲ್ಲೇ ಓದ್ ತಗೊಳ್ತಾರೆ, ಸರ್ಕಾರ ರಚನೆ ಮಾಡ್ತಾರೆ, ಆದರೆ ಅದು ಪಾಲಿಸೋದು ಬೇರೆ, ಜಾರಿ ಮಾಡೋದು ಬೇರೆ ರೀತಿ ಇರ್ತದೆ. ಈಗೇನಾದರೂ ಅದು ಆರಂಭ ಅಂದರೆ ಇಲ್ಲ, ಎಸ್ ಅಟ್ ಎನಿ ಕಾಸ್ಟ್ ಸಂವಿಧಾನ ಪ್ರಕಾರನೇ ನಡಿಬೇಕು, ಸಂವಿಧಾನವೇ ಈ ದೇಶದ ಶ್ರೇಷ್ಠ ಗ್ರಂಥ ಅಂತ ಹೇಳುವಂಥ, ಗಟ್ಟಿದನಿನಲ್ಲಿ ಹೇಳುವಂಥ ಆರಂಭನ ಇದು ಅಂತ ಅನಿಸ್ತದೆ. ಆಮೇಲೆ ಅವ್ರ ಸಂವಿಧಾನವನ್ನು ಪ್ರತಿಪಾದಿಸ್ತಾನೆ, ಮನುಧರ್ಮಶಾಸ್ತ್ರ ಅದನ್ನೆಲ್ಲ ಹೆಸರು ಹೇಳಿ ಟೀಕಿಸ್ತಾ ಇದ್ದಾರೆ. ಹೆಸರು ಹೇಳಿ ಟೀಕಿಸ್ತಾ ಇದ್ದಾರೆ. ಮನುಧರ್ಮಶಾಸ್ತ್ರದಲ್ಲಿ ಇದ್ದಂತಹ ಅಸಮಾನತೆಯ ಬಗ್ಗೆ ಮಾತಾಡ್ತಾರೆ ಅವರು. ಆಮೇಲೆ ಇಲ್ಲೆಲ್ಲಿ ಸಮಾನತೆ ಇದೆ ಅಂತೇಳ್ಬಿಟ್ಟು, ಯಾಕವರು ಪ್ರತಿ ದಲಿತ ಕೂಡ ಅಂಬೇಡ್ಕರ್ ಅಂತೇಳ್ಬಿಟ್ಟು ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಆ ದಲಿತರಲ್ಲಿ ಆ ಸ್ವಾಭಿಮಾನದ ಕಿಚ್ಚನ್ನು ಮೂಡಿಸಿದ್ದೇ ಅಂಬೇಡ್ಕರ್ ಅನ್ನುವಂಥ ಮಾತದ ಅರ್ಥದಲ್ಲಿ. ನನಗನ್ಸುತ್ತೆ, ನಾನು ಇನ್ನೂ ಸ್ವಲ್ಪ ಮುಂದುವರೆದು ಮಾತಾಡೋದಾದರೆ, ಸಂವಿಧಾನ ಅನ್ನೋದು ನಾಟ್ ಓನ್ಲಿ ದಲಿತ ಅಂತ ಅವ್ರು ಹೇಳಿದ್ರು ಕೂಡ ಅದು ಬರೀ ದಲಿತ ಮಾತ್ರ ಅಲ್ಲ, ಪ್ರತಿಯೊಬ್ಬ ಭಾರತೀಯ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಸಂವಿಧಾನದಿಂದ ಅನುಕೂಲ ಪಡೆಯದೇ ಇರುವಂಥವರು ಈ ದೇಶದಲ್ಲಿ ಯಾರೂ ಇಲ್ಲ. ಮನುಷ್ಯರು ಮಾತ್ರ ಅಲ್ಲ, ಲಾಭ ಪಡಿತಾರೆ. ಎಸ್ ಅಲ್ಲ, ಯಾಕಂದರೆ ಸಂವಿಧಾನವನ್ನು ವಿರೋಧಿಸುವಂಥವ್ರಿಗೆ ಆ ಮಾತಾಡುವ ಹಕ್ಕಿ ಸಿಕ್ಕಿದ್ದೇ ಸಂವಿಧಾನದಿಂದ ಅನ್ನೋದು ಒಂದು. ಆಮೇಲೆ ಎರಡನೇದು, ನಾನು ಇನ್ನೂ ಸ್ವಲ್ಪ ಮುಂದುವರೆದು ಹೇಳೋದಾದರೆ, ಸಂವಿಧಾನ ಕೇವಲ ಮನುಷ್ಯ ಕೇಂದ್ರಿತ ಅಲ್ಲ ನನ್ನ ಪ್ರಕಾರ, ಅದು ಜೀವ ಕೇಂದ್ರಿತ. ಯಾಕೆ ಜೀವ ಕೇಂದ್ರಿತ ಅಂತ ಹೇಳ್ತೀನಿ ಅಂತಂದರೆ, ಅಲ್ಲಿ ಪಶು ಪ್ರಾಣಿ ಪಕ್ಷಿಗಳಿಗೂ ಕೂಡ ಬದುಕುವ ಹಕ್ಕನ್ನು ಕೊಟ್ಟಿದೆ ಅಲ್ಲಿ. ಮತ್ತು ಗಿಡ ಮರಗಳಿಗೂ ಕೂಡ ಬದುಕುವ ಹಕ್ಕನ್ನು ಕೊಟ್ಟಿದೆ. ನಾವು ರೋಡಲ್ಲಿರುವಂಥ ಯಾವುದೇ ಒಂದು ಮರನ ಕಡಿದು ಬಿಡೋಕ್ಕಾಗಲ್ಲ. ಕಡ್ದಿದ್ದು ಅಂತಂದರೆ ಅರೆಸ್ಟ್ ಮಾಡ್ತಾರೆ ಬಂದಾಗ ಕಾರ್ಪೊರೇಷನ್ ಅವರು. ಯಾವುದೋ ಒಂದು ಪ್ರಾಣಿನ, ಈಗ ಒಂದು ಬೇಟೆ ಆಡಿದಂಥ ಒಬ್ಬ ಸೆಲೆಬ್ರಿಟಿನೇ ಜೈಲಿಗೆ ಹೋಗ್ಬಿಟ್ಟ, ಒಂದು ಜಿಂಕೆಯನ್ನು ಬೇಟೆ ಆಡಿದಂಥ ಒಬ್ಬ ಸೆಲೆಬ್ರಿಟಿ ಜೈಲಿಗೆ ಹೋದ. ಆ ಪ್ರಾಣಿಗೆ ಬದುಕುವ ಹಕ್ಕನ್ನು ಕೊಟ್ಟಿದ್ದ್ಯಾರು? ಆ ಮರಕ್ಕೆ ಬದುಕುವ ಹಕ್ಕನ್ನು ಕೊಟ್ಟಿದ್ದ್ಯಾರು? ಆ ನದಿಗಳು, ಆ ಸಾಗರಗಳು, ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ ನನಗೆ ಖುಷಿ ಆಗುತ್ತೆ. ನನಗೆ ಅವರು ನೀರಿನ ಬಗ್ಗೆ ಮಾತಾಡ್ತಾ ಒಂದು ಮಾತನ್ನು ಹೇಳ್ತಾರೆ, ನಮ್ಮ ನದಿಗಳು ಇಡೀ ಭಾರತವನ್ನು ಯುನೈಟ್ ಮಾಡುವಂತಹ ರೈಲ್ವೆ ಟ್ರ್ಯಾಕ್ಸ್ ಥರ ಇರಬೇಕು ಅಂತೇಳ್ಬಿಟ್ಟಿದೆ. ರೈಲ್ವೆ ಟ್ರ್ಯಾಕ್ಸ್ ಹೆಂಗಿರುತ್ತೆ ಅಂತಂದರೆ, ಇಲ್ಲಿಂದ ಆಂಧ್ರಕ್ಕೋ ಇಲ್ಲಿಂದ ತಮಿಳ್ನಾಡಿಗೋ ಹೋಗುವಂತಹ ರೈಲ್ವೆ ಟ್ರ್ಯಾಕ್ಗೆ ಯಾವುದೇ ಅಡ್ಡಿ ಆತಂಕ ಇರಲ್ಲ. ಅದು ಕರ್ನಾಟಕನೂ ಗೊತ್ತಿಲ್ಲ, ಆಂಧ್ರನೂ ಗೊತ್ತಿಲ್ಲ, ಸೀದಾ ಹೋಗ್ತಾ ಇರುತ್ತೆ ಅಷ್ಟೇ. ನಮ್ಮ ನದಿಗಳು ಕೂಡ ಆ ರೀತಿ ಬೆರೀಬೇಕು. ಅಂದರೆ ದೇಶವನ್ನು ನೀವು ಒಂದು ಮಾಡೋಕ್ಕೆ ಈ ರೀತಿಯ ನದಿಗಳಿಂದ ಮಾತ್ರ ಸಾಧ್ಯ ಅನ್ನುವಂಥ ಮಾತನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ ಬಾಬಾ ಸಾಹೇಬರು. ಅದನ್ನೆಲ್ಲವನ್ನು ನೋಡಿದಾಗ ಇವತ್ತು ರಾಹುಲ್ ಗಾಂಧಿಯವರು ಮಾತಾಡ್ತಾ ಇರೋಂಥದ್ದು, ಆಮೇಲೆ ನನಗೆ ಒಂದು ಅನಿಸೋದು, ಅದು ಭಾಳ ಸೂಪರ್ಫಿಷಿಯಲ್ ಆಗಿ ಮಾತಾಡ್ತಾ ಇಲ್ಲ, ಭಾಳ ಆಳವಾಗಿ ಸ್ಟಡಿ ಮಾಡಿ ಅಂಬೇಡ್ಕರ್ನ ಮನನ ಮಾಡಿಕೊಂಡು ಆಳವಾಗಿ ಅಧ್ಯಯನ ಮಾಡಿಲ್ಲ ಅಂದ್ರೆ, ನೀವು ಹೇಳ್ದಂಗೆ ಸಂವಿಧಾನದ ಪ್ರತಿನ ಕೈಯಲ್ಲಿ ಇಟ್ಕೊಂಡು 3000 ವರ್ಷದ ಇದನ್ನು ಹೇಳ್ತಾರೆ ಅಂದರೆ ಹೆಂಗ್ ಸಾಧ್ಯ ಅದು? ಹೆಂಗ್ ಸಾಧ್ಯ ಅದು? ಇಲ್ಲ, ಆ ದೃಷ್ಟಿಯಲ್ಲಿ ನೋಡಿದಾಗ ನನಗೆ ಅವರ ಪ್ರತಿ ಮಾತು, ಪ್ರತಿ ಕೃತಿ, ಪ್ರತಿ ನಡವಳಿಕೆ ಕೂಡ ನಿಜವಾಗ್ಲೂ ಇಟ್ ಗಿವ್ಸ್ ಲಾಟ್ ಆಫ್ ಮೀನಿಂಗ್. ಆಮೇಲೆ ಜನಗಳಲ್ಲಿ ರೀಚ್ ಆಗ್ತಾ ಇದ್ದಾರೆ ಅವರು.
ಆದರೆ ಅದನ್ನ ನಾವು ಎನ್ಕ್ಯಾಶ್ ಮಾಡ್ಕೊಳ್ಳೋ ಅಂಥದ್ದಕ್ಕೆ ಒಂದು ಸ್ವಲ್ಪ ಹಿಂಜರಿತಿದ್ದೀವಿ ಅಥವಾ ನಮ್ಮ ಕೈಯಲ್ಲಿ ಆಗ್ತಾ ಇಲ್ವೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಬಟ್ ಆ ಸಮುದಾಯಗಳು ಪರ್ಟಿಕ್ಯುಲರ್ಲಿ ಟ್ರೈಬಲ್ಸ್ ಇರ್ಬೋದು, ಅನ್ಟಚಬಲ್ಸ್ ಇರ್ಬೋದು, ನೊಮ್ಯಾಡ್ಸ್ ಇರ್ಬೋದು, ಬ್ಯಾಕ್ವರ್ಡ್ ಕ್ಲಾಸಸ್ಸು, ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ಸು, ಈ ಕಮ್ಯುನಿಟಿಗಳೆಲ್ಲರೂ ಕೂಡ ನಿಜವಾಗ್ಲೂ ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ಆದರೆ ಅವ್ರು ಎಷ್ಟು ದಿನ ಮಿಸ್ಗೈಡ್ ಆಗ್ತಾರೆ ಹೇಳಿ? ಒಂದು ಯಾವುದೋ ಒಂದು ದೇವರನ್ನು, ಒಂದು ಕಲ್ಲನ್ನು, ಒಂದು ಯಾವುದೋ ಒಂದು ಇದನ್ನು ತೋರಿಸ್ಬಿಟ್ಟು ಇವ್ರು ಎಷ್ಟು ದಿನ ಯಾಮರ್ಸ್ಲಿಕ್ಕಾಗತ್ತೆ? ಒಂದು ದೇವಸ್ಥಾನವನ್ನು, ಒಂದು ಮಸೀದಿನೂ ತೋರಿಸಿ ಎಷ್ಟು ದಿನ ಯಾಮರ್ಸ್ಲಿಕ್ಕಾಗತ್ತೆ? ಕಡೆಗೆ ಮನುಷ್ಯನಿಗೆ ಬೇಕಾಗಿರೋದೇನು? ಮೂಲಭೂತ ಘನತೆಯಿಂದ ಬದುಕುವಂಥದ್ದು. ಘನತೆಯಿಂದ ಬದುಕೋದು ಅಂತ ಏನು? ಅವನ ಆಹಾರವನ್ನು ಅವನೇ ಸಂಪಾದನೆ ಮಾಡ್ಕೊಳ್ಳುವಂಥದ್ದು, ಅವನ ವೃತ್ತಿನ ಅವನೇ ಮಾಡುವಂಥದ್ದು, ಅದಕ್ಕೆ ಯಾವುದು ಅಡ್ಡಿ ಇಲ್ಲದೆ ಮಾಡ್ಕೊಂಡು ಹೋಗುವಂಥದ್ದು ಘನತೆಯ ಬದುಕು. ಆ ಘನತೆಯ ಬದುಕನ್ನು ಸಂವಿಧಾನ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ. ಅದೇ ನಾನು ಏನು ಯೋಚನೆ ಮಾಡ್ತಿದ್ದೆ ನೀವು ಮಾತಾಡೋದು ಅಂದರೆ, ನೋಡಿ, ರಾಹುಲ್ ಗಾಂಧಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕ ಆಗಿ ಹಿಂಗೆ ಮಾತಾಡೋದು, ಅದು ಕಾಂಗ್ರೆಸ್ನ ಕೆಳ ಹಂತದವರೆಗೂ ವಿಸ್ತರಣೆಯಾಗಿ ಎಲ್ಲರೂ ಒಂದೇ ಟೋನಲ್ಲಿ ಮಾತಾಡಿದರೆ ಇದೊಂದು ಜನಜಾಗೃತಿ, ಅಂದರೆ ಅದು ದಲಿತ ಸಮುದಾಯದಲ್ಲಿರ್ಬೋದು, ಹಿಂದುಳಿದ ಸಮುದಾಯಗಳಲ್ಲಿರ್ಬೋದು, ಅಥವಾ ನಾವು ಮೈಕ್ರೋಸ್ಕೋಪಿಂಗ್ ಕಮ್ಯುನಿಟಿಗಳು ಅಂತೀವೋ ಅಲ್ಲಿ, ಆದಿವಾಸಿಗಳಲ್ಲಿ, ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟಿಗಳು ಎಷ್ಟೋ ಇದ್ದಾವೆ, ಸಾವಿರಾರು ಇದ್ದಾವೆ. ಸೊ ಅವುಗಳಲ್ಲಿ ಒಂದು ಜಾಗೃತಿ ಮೂಡಬಹುದು ಅಂದರೆ, ಬಟ್ ರಾಹುಲ್ ಗಾಂಧಿ ಆ ಪಕ್ಷದಲ್ಲಿ ಅಂಥದ್ದೊಂದು ಬದಲಾವಣೆ ತರಬೇಕಲ್ವಾ ಅಂತ. ಇಲ್ಲ, ಅದು ಪಕ್ಷದಲ್ಲೂ ಕೂಡ ಬದಲಾವಣೆ ತರಲಿಕ್ಕೆ ಅವರ ಪ್ರಯತ್ನಗಳು ನಡೀತಲೇ ಇದ್ದಾವೆ. ಅದು ಒಂದೇ ಸರಿ ಬದಲಾವಣೆ ತರುವಂಥದ್ದು ಕಷ್ಟ ಆಗುತ್ತೆ. ಬಟ್ ಅವರು ಆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ಯಾಕಂತಂದರೆ ಇವತ್ತಿನ ಸ್ಥಿತಿಯಲ್ಲಿ ಜೈ ಪಾಪು, ಜೈ ಭೀಮ್, ಜೈ ಸಂವಿಧಾನ ಅಂತ ನಮ್ಮ ತಾಲ್ಲೂಕು ಲೆವೆಲಿಲ್ಲ ಕಾರ್ಯಕರ್ತರು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಕಾಂಗ್ರೆಸ್ನ ತಾಲ್ಲೂಕು ಲೆವೆಲ್ನ ಕಾರ್ಯಕರ್ತರು ಇಷ್ಟು ದಿನ ಅವ್ರಿಗೇನಾಗಿತ್ತು, ಅವ್ರು ಹೇಳೋಂಥ ಸುಳ್ಳುಗಳನ್ನು ಇವ್ರನ್ನ ಅಡ್ರೆಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅವ್ರ ಕೈಯಲ್ಲಿ. ಬರೀ ಸುಳ್ಳುಗಳ ಪ್ರತಿದಿನ ಒಂದೊಂದು ಸುಳ್ಳನ್ನು ಹುಟ್ಟುಹಾಕಿ ಆಮೇಲೆ ಅವ್ರಿಗೆ ಭಾಳ ಸುಲಭ ಅದು. ಯಾಕಂದರೆ ಆ ರೈಟ್ ವಿಂಗ್ನ ಇದೇ ಹಂಗಲ್ವಾ, ಭಾಳ ಸುಲಭವಾಗಿ ನಿಮ್ಮನ್ನು ಕನ್ವಿನ್ಸ್ ಮಾಡ್ಬೋದು. ಯಾವುದೋ ಒಂದು ಧರ್ಮವನ್ನು, ಒಂದು ದೇವರನ್ನು, ಯಾವುದೋ ಒಂದು ಸಂಪ್ರದಾಯವನ್ನು ಇಟ್ಕೊಂಡು ನಿಮ್ಗೆ ಕನ್ವಿನ್ಸ್ ಮಾಡ್ಬೋದು. ಅದರ ಸತ್ಯಾಸತ್ಯತೆಯನ್ನು ಹೇಳುವಂಥದ್ದು ಇದೆಯಾ, ಅದ್ರಲ್ಲಿ ಭಾಳ ಕಷ್ಟ. ಹಾಗಾಗಿ ಅವ್ರನ್ನ ಕೌಂಟ್ರ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಈಗ ನಮ್ಮ ಕಾರ್ಯಕರ್ತರು ಕೌಂಟ್ರ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ನನಗೆ ಅದು ಭಾಳ ಚೆನ್ನಾಗಿ ಆಗ್ತಾ ಇದೆ. ಈಗ ಇತ್ತೀಚೆಗಂತೂ ಕಾಂಗ್ರೆಸ್ ಆಫೀಸ್, ಇವತ್ತು ಕೂಡ ಬೆಳಗ್ಗೆ ಕೂಡ ನಾನು ಕಾಂಗ್ರೆಸ್ ಆಫೀಸಲ್ಲಿದ್ದೆ, GC ಚಂದ್ರಶೇಖರ್ ಅವ್ರ ಜೊತೆಲೆಲ್ಲ ಒಂದು ಸ್ವಲ್ಪ ಚರ್ಚೆ ಎಲ್ಲ ಮಾಡಿದ್ವಿ. ಅವರೆಲ್ಲರೂ ಹೇಳೋದನ್ನು ಅದನ್ನು, ಎಲ್ಲರೂ ಹೇಳೋದನ್ನು ನಾವು ಅಡ್ರೆಸ್ ಮಾಡಬೇಕಾಗಿರೋದು ಸಂವಿಧಾನ ಕೈಯಲ್ಲಿ ಇಟ್ಕೋಬೇಕು. ಒಂದು ಕಡೆ ಗಾಂಧಿ, ಇನ್ನೊಂದು ಕಡೆ ಅಂಬೇಡ್ಕರ್, ಇವುಗಳನ್ನೇ ನಾವು ಪ್ರೆಸೆಂಟ್ ಮಾಡ್ಕೊಂಡು ಹೋದರೆ ಸಾಕು. ಅವ್ರ ಸುಳ್ಳುಗಳು ತಾನೇ ಕರಗೋಗ್ತವೆ ಅಂತ. ಅಲ್ಲ, ಈಗ ನೋಡಿ, ಒಂದು ಕಡೆ ಈ ದಲಿತ ಸಮುದಾಯ ಅಂತ ನೋಡೋದಾದರೆ BSP ಪಕ್ಷ ಅಥವಾ ಬೇರೆ ಬೇರೆ ಸಣ್ಣ ಪುಟ್ಟ ಪಕ್ಷಗಳು ಇದ್ದಾವೆ. ಈ ಹಿಂದುಳಿದ ಸಮುದಾಯಗಳು ಅಂತಂದರೆ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ, ಬಿಹಾರದಲ್ಲಿ ರಾಷ್ಟ್ರೀಯ ಜನತಾದಳ ಪಕ್ಷ, ಈಗ ಬೇರೆ ಬೇರೆ ಪಕ್ಷಗಳು ಇದ್ದಾವೆ. ಅಂದರೆ ಈ ಸಮುದಾಯಗಳು ಒಂದು ಸ್ವಲ್ಪ ಛಿದ್ರ ಆಗಿದ್ದಾವೆ ಅಂತ ಅನಿಸುತ್ತೆ. ನಾನು ಇದು ಪೊಲಿಟಿಕಲಿ ಅಂತ ಅನ್ನಿಸ್ಬೋದು ಕ್ವಶನ್, ಆದರೆ ಈ ಸಮುದಾಯಗಳನ್ನು ರಾಹುಲ್ ಗಾಂಧಿ ಈ ಥರದ ಮಾತುಗಳ ಮುಖಾಂತರ, ಅಂದರೆ ಬಹಳ ಪ್ರಬುದ್ಧವಾದ ಮಾತುಗಳ ಮುಖಾಂತರ ಒಂದು ಒಗ್ಗಟ್ಟು ಮೂಡಿಸ್ಲಿಕ್ಕೆ ಸಾಧ್ಯನಾ ಅಂತ. ನೋಡಿ, ನೀವು ಅದು ಹೇಳಿದಂಗೆ ನನಗೆ ಅವ್ರದ್ದು ಇನ್ನೊಂದು ಸ್ಟೇಟ್ಮೆಂಟ್ ನೆನಪಾಗ್ತಾ ಇದೆ. ನೀವು ಹೇಳಿದಕ್ಕೆ ಪೂರಕವಾಗಿ ಅದನ್ನೇ ಹೇಳ್ತಾ ಇದ್ದೀನಿ. ಅವರು ನಿನ್ನೆ ಮಾತಾಡ್ತಾ ಇನ್ನೊಂದು ಮಾತನ್ನು ಹೇಳಿದ್ದಾರೆ. BSPಯ ಕಾಂಶಿರಾಮ್ ಸಾಹೇಬ್ರ ಬಗ್ಗೆ ಮಾತಾಡಿದ್ದಾರೆ, ಮಾಯಾವತಿ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಕಾಂಶಿರಾಮ್ ಸಾಹೇಬರು ನಿಮಗೆ ರೆಪ್ರೆಸೆಂಟೇಷನ್ನ ಕೊಡಿಸ್ಲಿಕ್ಕೆ ಪ್ರಯತ್ನ ಪಟ್ಟರು, ಅದನ್ನು ಕ್ಯಾರಿ ಮಾಡಿದ್ರು. ಮಾಯಾವತಿ ಅವ್ರ ಬಗ್ಗೆ ಏನು ನೆಗೆಟಿವ್ ಆಗಿ ಮಾತಾಡೋದು, ಅದನ್ನು ಕ್ಯಾರಿ ಮಾಡಿದ್ರು. ಆದರೆ ಅವರು ಈ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಿದ್ದರೆ ನಾವು ಈ ಮತಾಂಧ ಶಕ್ತಿಗಳನ್ನು ಎದುರಿಸೋದು ಭಾಳ ಸುಲಭ ಆಗ್ತಾಯಿತ್ತು ಅನ್ನೋಂಥ ಮಾತನ್ನು ಭಾಳ ಜೆಂಟಲ್ಲಾಗಿ ಭಾಳ ಇದರಲ್ಲಿ ಹೇಳಿದ್ದಾರೆ ಅವರು ಆ ಮಾತನ್ನು. ಅಂದರೆ ಇಷ್ಟು ದಿನಗಳ ಕಾಲ ಯಾವುದೇ ಬೇರೆ ಪಕ್ಷದ ನಾಯಕ ಕಾಂಶಿರಾಮ್ ಅವರ ಹೆಸರು ಕೂಡ ಹೇಳ್ತಾ ಇರಲಿಲ್ಲ. ಇವತ್ತು ಕಾಂಶಿರಾಮ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಂದರೆ ಮೆಚ್ಚುಗೆಯ ಮಾತುಗಳು ಅಂತಂದರೆ ಕಾಂಶಿರಾಮ್ ಬಗ್ಗೆ ಅವರಿಗೆ ಇರುವಂತಹ ಗೌರವ ಮತ್ತು ಕಾಂಶಿರಾಮ್ನ ಎಷ್ಟು ಸ್ಟಡಿ ಮಾಡಿದ್ದಾರೆ ಅಂತ. ನಾನು ಕಾಂಗ್ರೆಸ್ಸಲ್ಲಿ ಇದ್ದರೂ ಕೂಡ ಸತ್ಯವನ್ನು ಹೇಳಬೇಕಾಗತ್ತೆ. ಬಹುಶಃ ಭಾರತದ ಪರಿಸ್ಥಿತಿಯಲ್ಲಿ ಸಾಮಾಜಿಕ ನ್ಯಾಯವನ್ನೇ ಒಂದು ಐಡಿಯಾಲಜಿಯಾಗಿಟ್ಕೊಂಡು ಅಂಬೇಡ್ಕರಿಸಮನ್ನೇ ನಂಬಿಕೊಂಡು ಒಂದು ಪಕ್ಷ ಕಟ್ಟಿದ ಏಕೈಕ ಪಕ್ಷ ಅಂದರೆ ಕಾಂಶಿರಾಮ್ ಪಕ್ಷ, BSP. ಅದು ಯಾಕಂದರೆ ಅದು ಆ ಸಮುದಾಯನೇ ಲೀಡರ್ಶಿಪ್ ತಗೊಳ್ತು. ಅಲ್ಲಿರುವಂತಹ ದಲಿತರು, ಆದಿವಾಸಿಗಳು, ಹಿಂದುಳಿದ ವರ್ಗಗಳು ಮತ್ತು ಮುಸ್ಲಿಂ ಸಮುದಾಯ ಇವರೇ ಲೀಡರ್ಶಿಪ್
ತಗೊಂಡಂತಹ ಒಂದು ಇದು ಅಂಥ ಒಂದು ಇದನ್ನು ಇವತ್ತು ರೆಕಗ್ನೈಸ್ ಮಾಡಿ ಓಪನಾಗಿ ಮಾತಾಡ್ತಾ ಇದ್ದಾರಲ್ಲ ರಾಹುಲ್ ಗಾಂಧಿ, ಅದು ನನಗೆ ಅವರು ಎಷ್ಟು ಇದರಲ್ಲಿ ಪ್ರಾಮಾಣಿಕವಾಗಿದ್ದಾರೆ ಅನ್ನಲಿಕ್ಕೆ ನನಗದು ನಿಜವಾಗ್ಲೂ ಭಾಳ ಖುಷಿ ಅಂತ ಅನ್ನಿಸ್ತಾ ಇದೆ ನನಗದು. ಅದ್ರ ಜೊತೆಗೆ ನೀವು ಹೇಳ್ದಂಗೆ ಈಗ ಎಲ್ಲ ಇವುಗಳಲ್ಲೂ ಹರಿದು ಹಂಚಿ ಹೋಗಿದ್ದಾರೆ. ಫಾರ್ ಎಕ್ಸಾಂಪಲ್ ಯು ಪಿನೇ ತಗೊಂಡಾಗ BSP ಆಯಿತು, SP ಆಯಿತು. ಈಗ ಬಿಹಾರದಲ್ಲಿ ಲಾಲೂದೊಂದು ಪಾರ್ಟಿ ಇದೆ, ನಿತೀಶ್ದೊಂದು ಪಾರ್ಟಿ ಇದೆ. ಅವರೆಲ್ಲರೂ ಕೂಡ ನಂಬಿರೋದು ಯಾವುದನ್ನು, ಇದೇ ಯಾವುದು ಸಾಮಾಜಿಕ ನ್ಯಾಯ ಅಂತ ಕರಿತೀವೋ, ಯಾವುದು ಸೋಷಿಯಲ್ ಜಸ್ಟಿಸ್ ಅಂತ ಕರಿತಿದ್ದೀವೋ ಅವುಗಳನ್ನೇ ನಂಬ್ಕೊಂಡಿರೋದು. ಅದೆಲ್ಲವೂ ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸ್ ಬಂದಿದ್ದೆಲ್ಲಿಂದ? ಸಂವಿಧಾನದಿಂದ. ಸಮಾನತೆ, ಸಹೋದರತ್ವ, ಸಹಬಾಳ್ವೆ ಅಂತ ನಾವು ಏನು ಹೇಳ್ತಿದ್ದೀವಿ ಅದು ಬಂದಿದ್ದೇ ಅಲ್ಲಿಂದ. ಇವರು ಅಸಮಾನತೆಯನ್ನೇ ಉಸಿರಾಡುವಂಥವ್ರಿಗೆ ಸಮಾನತೆ ಇಷ್ಟ ಆಗಲ್ಲ. ಅವ್ರ ಮೇಲ್ನೋಟಕ್ಕೆ ಅಂಬೇಡ್ಕರ್ನ ಅದನ್ನು ಹೇಳ್ತಾರೆ ನೋಡಿ, ರಾಹುಲ್ ಭಾಳ ಚೆನ್ನಾಗಿ ಹೇಳ್ತಾರೆ. ಅವರು ಅಂಬೇಡ್ಕರ್ ವಿಗ್ರಹದ ಮುಂದುಗಡೆ ನಿಂತ್ಕೊಂಡು ಕೈ ಜೋಡಿಸಿ ನಿಂತ್ಕೊಳ್ತಾರೆ, ಫೋಟೋಗೆ ಪೋಸ್ ಕೊಡ್ತಾರೆ. ಆದರೆ ಅಂಬೇಡ್ಕರ್ ಐಡಿಯಾಲಜಿನ, ಅಂಬೇಡ್ಕರ್ ಇದನ್ನು ಹೆಂಗೆ ಅವರು ಪ್ರತಿದಿನ ಅದನ್ನ ಸೋಲಿಸ್ತಾ ಹೋಗ್ತಾರೆ. ಫ್ಲೋರ್ ಆಫ್ ದ ಹೌಸ್ ಅಲ್ಲಿ ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಮಾತಾಡ್ದ. ಎಲ್ಲಾದರೂ ಅಷ್ಟು ಮಾತಾಡಿದಂಥ ವ್ಯಕ್ತಿ ಮತ್ತೆ ಪವರಲ್ಲಿ ಕಂಟಿನ್ಯೂ ಆಗಲಿಕ್ಕೆ ಸಾಧ್ಯನಾ? ಇವ್ರಿಗೆ ಏನಾದರೂ ಕನಿಷ್ಠ ಅಂಬೇಡ್ಕರ್ ಕಾಲ ಈ ರೀತಿಯ ಮಾತುಗಳನ್ನು ಆಡಿಸ್ತಾ ಇದೆ. ಅಂದ್ರೆ ಅಮಿತ್ ಶಾ ಹೀಗೆ ಸಂಸತ್ತಿನಲ್ಲಿ, ಅಂದ್ರೆ ನಾವು ದೇಶದ ದೇವಸ್ಥಾನ ಅಂತೆಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ದೇವಸ್ಥಾನ ಅಂತೆಲ್ಲ ಕರೀತಾರಲ್ಲ ಸಂಸತ್ತನ್ನ, ಅಲ್ಲಿ ಸಂವಿಧಾನ ಬರೆದಂತಹ ಮೇರು ನಾಯಕರಿಗೆ ಅವಮಾನ ಮಾಡ್ತಾರೆ ಅಂತಂದ್ರೆ ಅದನ್ನ ಈ ಸಮಾಜ, ಈ ವ್ಯವಸ್ಥೆ ಸಹಿಸ್ಕೊಳುತ್ತೆ ಅಂದರೆ ಇದು ಕಾಲ ಅಂತ ನೀವು ಹೇಳೋದ? ಅದನ್ನು ನಾನು ಹೇಳೋದು, ಅವರು ಅಂಬೇಡ್ಕರ್ನ ಇವತ್ತು ಓನ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಓನ್ ಮಾಡ್ಕೊಳ್ಳೋವಂಥ ಸಂದರ್ಭದಲ್ಲಿ ಅವರು ನಿಜವಾಗ್ಲೂ ನೆನಪಿಟ್ಕೋಬೇಕಾಗಿರೋದು ಏನು ಅಂತಂದರೆ, ಕಳೆದ 75 ವರ್ಷಗಳಿಂದ ಅಂಬೇಡ್ಕರ್ನ ಅವ್ರು ಯಾವ ರೀತಿ ನಡೆಸ್ಕೊಂಡ್ರು ಅನ್ನೋಂಥದ್ದು. ಅದು ಅವರ ಬಂಚ್ ಆಫ್ ಥಾಟ್ಸ್ ಕಾಲ ಇರ್ಬೋದು, ಆರ್ಗನೈಸರ್ ಪತ್ರಿಕೆಯಲ್ಲಿ ಬರೆದಂತಹ ಲೇಖನಗಳಿರ್ಬೋದು, ಅದೆಲ್ಲ ಇರ್ಬೋದು. ಅದನ್ನೆಲ್ಲವನ್ನು ಇಟ್ಕೊಂಡು ಆ ಕಾಲದಿಂದ ಹಿಡಿದು ಇವತ್ತಿನವರೆಗೂ ಕೂಡ ಅಂಬೇಡ್ಕರ್ ಅವ್ರನ್ನ ಅವ್ರು ಯಾವ ರೀತಿ ಮಾಡ್ಕೊಂಡ್ಬಂದರು ಅಂತ ಗೊತ್ತಿದೆ. ಈಗ ಅಮಿತ್ ಶಾ ಹಂಗೆ ಮಾತಾಡಿದ್ರು, ಪಕ್ಷದಲ್ಲಿ ಏನು ಅವ್ರ ಮೇಲೆ ಆ್ಯಕ್ಷನ್ ತಗೊಂಡ್ರು? ಅವ್ರಿಗೆ ಅಂಬೇಡ್ಕರ್ ಬಗ್ಗೆ ನಿಜವಾಗ್ಲೂ ಪ್ರೀತಿ ಇದ್ದಿದ್ದರೆ ಅಮಿತ್ ಶಾನ ಒಂದು ಕ್ಷಣ ಕೂಡ ಆ ಪೋಸ್ಟಲ್ಲಿ ಇಡಬಾರ್ದಾಗಿತ್ತು. ಯಾಕೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ? ಮಾತು ಹೇಳ್ತಿದ್ರಿ, ಕಡೆ ಪಕ್ಷ ವಿಷಾದ ವ್ಯಕ್ತಪಡಿಸಬೇಕಾಗಿತ್ತು. ಅಲ್ಲ, ಇದಕ್ಕಿಂತಲೂ ಹಿಂದೆ ಅರುಣ್ ಶೌರಿ ಇವರದೇ ಪಕ್ಷದ ನಾಯಕನಾಗಿದ್ದಂಥ ಸಂದರ್ಭದಲ್ಲಿ ಅವರು ವರ್ಷಿಪಿಂಗ್ ದ ಫಾಲ್ಸ್ ಗಾಡ್ಸ್ ಅಂತ ಬರೆದ್ರು. ಬರೀ ಅಂಬೇಡ್ಕರ್ ಬಗ್ಗೆ ಸುಳ್ಳುಗಳನ್ನೇ ಪೋಣಿಸಿ ಒಂದು ಪುಸ್ತಕ ಮಾಡಿದ್ರು. ಆವಾಗಲೂ ಕೂಡ ಅವ್ರ ಮೇಲೆ ಏನು ಆ್ಯಕ್ಷನ್ ತಗೊಳ್ಳಿಲ್ಲ. ಅಂಬೇಡ್ಕರ್ ಬಗ್ಗೆ ಯಾವುದೇ ಇದಾದರೂ ಕೂಡ ಇವರು ಇವತ್ತರೆಗೂ ಆ್ಯಕ್ಷನ್ ತಗೊಂಡಿಲ್ಲ. ಬಟ್ ಇವ್ರ ಪಾರ್ಟಿಯವರೇ ಮಾಡ್ತಾಯಿದ್ರು. ಅನಂತಕುಮಾರ್ ಹೆಗಡೆ ಬಂದಿರೋದೇ ಸಂವಿಧಾನ ಬದಲಾವಣೆಗೆ, ಆದ್ಮೇಲೆ ಏನು ಆ್ಯಕ್ಷನ್ ತಗೊಂಡ್ರು? He was the part of the government. He was the minister. ಏನು ಆ್ಯಕ್ಷನ್ ತಗೊಂಡ್ರು? ಇವ್ರು ನಿಜವಾಗ್ಲೂ ಅಂಬೇಡ್ಕರ್ ಬಗ್ಗೆ, ಸಂವಿಧಾನದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದಾರಲ್ಲ, ಮಾತಾಡೋದು ಸತ್ಯನೇ ಆಗಿದ್ದಿದ್ರೆ ಅವ್ರು ಯಾರು ಕೂಡ ಒಂದು ಕ್ಷಣ ಕೂಡ ಅಲ್ಲಿ ಇರಬಾರ್ದಾಗಿತ್ತು. ಹೆಂಗಿದ್ದಾರೆ ಹಂಗಾದ್ರೆ ಅವರೆಲ್ಲ? ಇದನ್ನೆಲ್ಲ ನೋಡಿದಾಗ ಇವ್ರ ಹಿಪೋಕ್ರೆಸಿಗಳು ಭಾಳ ಬೇಗ ಕರ್ಗೋಗ್ತವೆ. ಬಹುಶಃ ರಾಹುಲ್ ಅಂತ ನಾಯಕರು, ರಾಹುಲಿನ ಜೊತೆಗೆ ನಮ್ಮೆಲ್ಲ ನಾಯಕರು ಕೂಡ ಈ ಭಾಷೆಯಲ್ಲಿ ಮಾತಾಡುವಂಥ ಅವಶ್ಯಕತೆ ಭಾಳ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಇವತ್ತು. ಮತ್ತು ಈಗ ನೋಡಿ, ಈಗ ದಲಿತ ಸಮುದಾಯ, ಈ ಬಲಪಂಥೀಯರ ಅಂದರೆ ಯಾರು ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಳ್ತಿದ್ದಾರೋ, ನಾನು ರಾಜಕೀಯವಾಗಿ BJPಯ ನಿಲುವುಗಳ ಬಗ್ಗೆ ತಕರಾರಿಲ್ಲ, ಅಂದರೆ ಓಕೆ ಅವ್ರ ಐಡಿಯಾಲಜಿ ಅವರು ಫಾಲೋ ಮಾಡ್ತಾರೆ. ಆದರೆ ಸಂವಿಧಾನಕ್ಕೆ ವಿರೋಧವಾಗಿ ನಡ್ಕೊಳ್ತಾರೆ ಅಂದರೆ ಡೆಫಿನೆಟ್ಲಿ ತಕರಾರು ಮಾಡಬೇಕಾಗತ್ತೆ. ಸೊ ಅಂಥ ಶಕ್ತಿಗಳ ಜೊತೆಗೆ ಈ ಸಂವಿಧಾನದಿಂದ ಏನೋ ಒಂದು ಸ್ವಲ್ಪ ಉಸಿರಾಡ್ತಿರುವಂತಹ ದಲಿತ ಸಮುದಾಯ ಮತ್ತು ಈ ಕಟ್ಟಕಡೆಯಲ್ಲಿರುವ ಸಮುದಾಯಗಳು, ಸೊ ಅವುಗಳು ಹೋಗ್ಬಿಡ್ತಿದ್ದಾವೆ. ನೀವು ಹೇಳ್ದಂಗೆ ಯಾವುದೋ ದೇವರ ಕಾರಣಕ್ಕೋಸ್ಕರ ಮೋಸ ಹೋಗಿ, ಧರ್ಮದ ಕಾರಣಕ್ಕೆ ಮೋಸ ಹೋಗಿ, ಅಥವಾ ಆಚರಣೆಗಳು, ನಂಬಿಕೆಗಳು ಕಾರಣಕ್ಕೋಸ್ಕರ ಮೋಸ ಹೋಗ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯ ಈ ಮಾತುಗಳು ಅಂದರೆ ಕಾಲ ಕೂಡ ಒಂದು ಪಕ್ವ ಆಗ್ಬೇಕಲ್ವಾ, ಏನೋ ಒಂದು ಆಗ್ಬೇಕಂತಂದ್ರೆ, ಸೊ ಅದು ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತಾ ಅಂತ? ಇಲ್ಲ, ನನಗೆ ಸಾಧ್ಯ ಆಗುತ್ತೆ ಅಂತ ಅನಿಸುತ್ತೆ. ಯಾಕಂತಂದರೆ ಇನ್ನೊಂದು ಮಾತನ್ನು ನಾನು ನಿಮಗೆ ನೆನಪು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ಮೋಹನ್ ಭಾಗವತ್ ಏನು ಮಾತಾಡಿದ್ರು, ಇಂಗ್ಲೀಷಿಗೆ ಬದಲು ನೀವು ಹಿಂದಿ ಕಲೀರಿ ಅಂತ ಹೇಳಿದ್ರು. ಅದಕ್ಕೆ ಉತ್ತರ ಕೊಡ್ತಾರೆ ರಾಹುಲ್ ಗಾಂಧಿ. ನಿನ್ನೆ ಅದಕ್ಕೆ ಉತ್ತರ ಕೊಡ್ತಾರೆ. ಅವ್ರು ಹೇಳ್ತಾರೆ, ನೀವು ಮೊದಲು ಇಂಗ್ಲೀಷ್ ಕಲೀರಿ ಅಂತ. ಇಂಗ್ಲೀಷ್ ಕಲಿದ್ರೆ ನೀವು ಕಾಂಪಿಟೇಷನಲ್ಲಿ ಇರ್ತೀರಿ, ನಿಮಗೆ ಹುದ್ದೆಗಳು ಸಿಗ್ತವೆ, ನೀವು ಮುಂದಕ್ಕೆ ಹೋಗ್ತೀರಿ, ನೀವು ಇಂಗ್ಲೀಷ್ ಕಲಿಬೇಕು ಅಂತ ಇವ್ರು ಹೇಳ್ತಾರೆ. ಅವರು ಹಿಂದಿ ಕಲಿತು ಏನು ಮಾಡೋದು?
ಹಿಂದಿ ಕಲ್ತು ಏನು ಮಾಡಬೇಕು ಅಂತ ಅಂದರೆ ಅವ್ರು ಎಷ್ಟು ಚೆನ್ನಾಗಿ ರಾಷ್ಟ್ರೀಯತೆ, ಭಾಷೆ ಇದನ್ನೆಲ್ಲವನ್ನೂ ಕೂಡ ಕಲೆ ಹಾಕೋ ಥರ ಮಾಡಿ, ಅದೊಂದು ಹುಸಿ ರಾಷ್ಟ್ರೀಯತೆ ಅದು. ಅದನ್ನೆಲ್ಲವನ್ನು ಮಾಡಿ ನೀವು ಹಿಂದಿ ಕಲ್ತಿದ್ದರೆ ರಾಷ್ಟ್ರ ಪ್ರೇಮಿಗಳಾಗಿರ್ತೀರಿ ಅನ್ನೋ ಅರ್ಥದಲ್ಲಿ, ಇಂಗ್ಲೀಷು ಅದು ಪರಭಾಷೆ, ಅದರಿಂದ ಅದನ್ನು ಕಲಿಬೇಡಿ ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಇದ್ದಾರೆ. ಆದರೆ ರಾಹುಲ್ ಗಾಂಧಿ ಎಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದಾರೆ ಅಂತಂದರೆ ಇಂಗ್ಲೀಷ್ ಕಲೀರಿ ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನ ರಾಹುಲ್ ಗಾಂಧಿನ ಅಟ್ಯಾಕ್ ಮಾಡ್ಬೋದು ಇವತ್ತು, ಅವರು ನಾಳೆ ಅಟ್ಯಾಕ್ ಮಾಡ್ಬೋದು. ನೀವು ಪರಭಾಷೆನ, ಪರಂಗಿಯವರು ಮಾತಾಡಿದ ಭಾಷೆನ ನೀವು ಮಾತಾಡಿ ಅಂತ ಕೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಆದರೆ ಸತ್ಯ ಏನು, ಇವತ್ತು ಎಲ್ಲ ತಳ ಸಮುದಾಯಗಳು ಇಂಗ್ಲೀಷ್ ಕಲಿಯೋದ್ರಿಂದ ಮಾತ್ರ ಅವ್ರ ಮೇಲಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅನ್ನೋಂಥದ್ದನ್ನು ನಾವು ಕಂಡುಕೊಂಡಿದ್ದೀವಿ. ಅಲ್ಲ, ಶಿಕ್ಷಣ ಎಷ್ಟು ಒಂದು ಕಾಲಕ್ಕೆ ಶಿಕ್ಷಣ ಎಷ್ಟು ಮುಖ್ಯವಾಗಿತ್ತೋ, ಅಗತ್ಯವಾಗಿತ್ತೋ, ಇವತ್ತಿಗೆ ಇಂಗ್ಲೀಷು ಕೂಡ ಅಷ್ಟೇ ಮುಖ್ಯ, ಅಷ್ಟೇ ಅಗತ್ಯ. ನೀವು ಹೇಳ್ದಂಗೆ ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಫೇಸ್ ಮಾಡ್ದೆ ಹೆಂಗೆ ಫೇಸ್ ಮಾಡ್ತೀರಿ? ಆಮೇಲೆ ಈಗ ಆಯ್ತಪ್ಪ, ಬರೀ ಹಿಂದಿ ಕಲ್ತ್ರೆ ಸುಪ್ರೀಂ ಕೋರ್ಟಲ್ಲಿ ಹೋಗಿ ಯಾರೋ ಒಬ್ರು ಅಡ್ವೊಕೇಟ್ ಆಗೋಕ್ಕಾಗತ್ತಾ? ಅದಷ್ಟೇ ಅಲ್ಲ, ಈಗ ಇಂಡಿಯಾ ಇಸ್ ಎ ಗ್ಲೋಬಲ್ ವಿಲೇಜ್ ಈಗ, ಹೌದಾ? ಆ ವಿಲೇಜಲ್ಲಿ ನೀವು ಜಗತ್ತಿನ ಎಲ್ಲ ಇವುಗಳ ಜೊತೆಲೂ ಕನೆಕ್ಟಿವಿಟಿ ಇಲ್ಲದೆ ಇದ್ದರೆ ನೀವು ಹೆಂಗೆ ಸಪ್ರೇಟ್ ಆಗಿಬಿಡ್ತೀರಾ? ನೀವು ಇನ್ನೊಂದು ತಾಲಿಬಾನ್ ಆಗಿಬಿಡ್ತೀರ ಅಷ್ಟೇ, ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ. ಬರೀ ಅದನ್ನೇ ಹಿಡಿದು ಅಲ್ಲೇ ಉಳ್ಕೋಬೇಕಾಗತ್ತೆ. ಬಟ್ ಇಂಗ್ಲೀಷ್ ಕಲ್ತವರೆಲ್ಲ ಮೇಲಕ್ಕೆ ಹೋಗ್ತಾಲೇ ಇದ್ದಾರೆ. ಇಂಗ್ಲೀಷ್ ಕಲ್ತವ್ರು ಯಾರು? ಯಾವ ಜಾತಿಗಳವ್ರು ಕಲ್ತರು? ಯಾವ ಜಾತಿಗಳವ್ರು ಇವತ್ತು ಮೇಲೆ ಅಕ್ಷರ ಕಲ್ತರು ಅವರೇ ಮೊದಲು. ಅದನ್ನು ಕುವೆಂಪು ಮಾತುಗಳು ಕೂಡ ನಂಗೆ ನೆನಪಾಗತ್ತೆ. ಯಾಕಂತಂದರೆ ಕುವೆಂಪು ಅವತ್ತು ಹೇಳಿದ್ದು ಕೂಡ ಅದನ್ನೇ, ನೀವು ಹಿಂಗೆಲ್ಲ ಮಾಡಿಕೊಂಡು ನಮ್ಮನ್ನು ವಂಚಿಸ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟಿದ್ದೆ. ಕನ್ನಡ ತಪ್ಪಿದ್ದು ಅಂತಂದರೆ ನಾವು ಇಂಗ್ಲೀಷ್ ಕಲಿಬೇಕಾಗತ್ತೆ. ಕನ್ನಡ ನಮ್ಮ ಮಾತೃಭಾಷೆ, ನಮ್ಮ ಆಡು ಭಾಷೆ, ನಮ್ಮ ಪ್ರಾದೇಶಿಕ ಭಾಷೆ. ಅದನ್ನ ನಾವು ವಿರೋಧಿಸ್ಲಿಕ್ಕೆ ಸಾಧ್ಯವಿಲ್ಲ. ಕನ್ನಡ ಕಲಿಯಲೇಬೇಕು. ಆದರೆ ಅಟ್ ದ ಸೇಮ್ ಟೈಮ್ ನೀವು ಜಗತ್ತಿನಲ್ಲಿ ಬದುಕಬೇಕಾದ್ರೆ ಇಂಗ್ಲೀಷ್ ಬೇಕೇ ಬೇಕು ಅನ್ನೋದನ್ನು ರಾಹುಲ್ ಗಾಂಧಿ ಭಾಳ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಅದು ಆ ದಲಿತ ಹುಡುಗರಿಗೆ ಹೇಳ್ತಾ ಇದ್ದಾರೆ ಆ ಮಾತುಗಳನ್ನು. ಸರಿ, ಇಂದ ನೀವು ಯಾವತ್ತಾದ್ರೂ, ಯಾಕೆಂದರೆ ನಾನು ಹೇಳಿದ್ನಲ್ಲ, ಈ ಸಮುದಾಯಗಳ ಮಧ್ಯೆ ನಾನಾ ರೀತಿಯಲ್ಲಿ ನೀವು ತೊಡಗಿಸ್ಕೊಂಡಿದ್ರಿ, ಕೆಲಸ ಮಾಡಿದ್ರಿ. ಅಂದರೆ ಈ ಥರದೊಂದು ಆಲೋಚನೆ, ಎಲ್ಲ ದಲಿತರು ಅಂಬೇಡ್ಕರ್ ಅನ್ನೋ ರೀತಿಯಂಥ ಒಂದು ಆಲೋಚನೆ ನಿಮಗೆ ಎಲ್ಲಾದರೂ ಆ ಸುಳಿವು ಏನಾದರೂ ಖಂಡಿತ ಅಂತ ಹಿಂದೆ? ನಿಜವಾಗ್ಲೂ ನನಗೆ ಇಲ್ಲೊಂದು ಮೆಟಾಫರಿಕ್ ಆಗಿ ಇದನ್ನ ನೋಡ್ಬೇಕನ್ನಿಸ್ತಾ ಇದೆ. ಇದು ಯಾಕೆ ಮೆಟಾಫರಿಕ್ ಅಂತೇಳಿ ಒಂದು ದೊಡ್ಡ ಶಬ್ದನ ಬಳಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಅಂಬೇಡ್ಕರ್ನ ದೂರ ಇಟ್ಟು ಅಂಬೇಡ್ಕರ್ ಥರ ನಾವು ಆಗಬೇಕು, ಅಂಬೇಡ್ಕರ್ನ ನಾವು ಫಾಲೋ ಮಾಡಬೇಕು, ಅಂಬೇಡ್ಕರ್ ನಮ್ಮ ಪಾಲಿಗೆ ಸರ್ವಸ್ವ, ಒಬ್ಬ ದೈವ ಅನ್ನೋ ರೀತಿಯಲ್ಲೇ ನಾವು ನೋಡಿಬಿಟ್ಟಿದ್ವಿ. ಆದರೆ ನಾನೇ ಅಂಬೇಡ್ಕರ್ ಅಂತ ಅನ್ನೋದಿದೆಯಲ್ಲ, ನೀನೇ ಅಂಬೇಡ್ಕರ್ ಅಂತ ಅನ್ನೋದಿದೆಯಲ್ಲ ಅಂತಂದರೆ, ಅಂಬೇಡ್ಕರ್ನ ಬೇರೆ ದೂರ ಎಲ್ಲೋ ಇಲ್ಲ, ನಿನ್ನೊಳಗಡೆನೇ ಇದ್ದಾರೆ. ಎವ್ರಿ ಡೇ ಯುವರ್ ಎವಲ್ಯೂಷನ್, ನಿಮ್ಮ ಎವಲ್ಯೂಷನ್ ಏನಾಗ್ತಿದೆ ಅದು ಅಂಬೇಡ್ಕರ್ ನಿಮ್ಮ ಒಳಗಡೆ ಬೆಳೀತಾ ಇದ್ದಾರೆ ಅಂತ ಅರ್ಥ. ನಿಮ್ಮ ಒಳಗಡೆ ಇನ್ನೂ ಅವರು ಎವಲ್ಯೂಷನೈಸ್ ಆಗ್ತಾ ಇದ್ದಾರೆ ಅಂತ ಅರ್ಥ ಅಲ್ವಾ? ಅದನ್ನು ಅದಕ್ಕೆ ಮೆಟಾಫರಿಕ್ ಅಂತ ನಾನು ಕರೆದಿದ್ದು. ಪ್ರತಿ ದಲಿತನೂ ಅಂಬೇಡ್ಕರ್ ಅಂತ ಕರೆದಾಗ ಅವನಿಗೇನನ್ಸುತ್ತೆ, ಅಂಬೇಡ್ಕರ್ ಎಲ್ಲೋ ದೂರ ಇಲ್ಲ, ಅಂಬೇಡ್ಕರ್ ನನ್ನ ಒಳಗಡೆ ಇದ್ದಾನೆ, ನಾನೇ ಅಂಬೇಡ್ಕರು, ಹೌದು ನಾನೇ ಅಂಬೇಡ್ಕರ್ ಅಂತ ಹೇಳೋ ಅಂತಹ ಒಂದು ಧೈರ್ಯವನ್ನು ಕೊಡ್ತಾ ಇದ್ದಾರಲ್ಲ. ನಿಜವಾಗ್ಲೂ ಈ ನುಡಿಕಟ್ಟನ್ನು ಹಿಂದೆ ನೀವು ಹೇಳ್ದಂಗೆ ನಾವು ಬಳಸಿರಲಿಲ್ಲ. ನಾವು ಅಂಬೇಡ್ಕರಿಸಮ್ ಬಗ್ಗೆ ಭಾಳ ಮಾತಾಡಿದ್ವಿ, ಭಾಳ ಭಾಷಣ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ನೀನೇ ಅಂಬೇಡ್ಕರಪ್ಪ ಅಂತ ಯಾರಿಗೂ ಹೇಳಲೇ ಇಲ್ಲ. ಅದನ್ನು ರಾಹುಲ್ ಹೇಳ್ತಾ ಇದ್ದಾನೆ ಅಂತಂದರೆ ವಿ ಮಸ್ಟ್ ಅಪ್ರಿಷಿಯೇಟ್ ಇಟ್. ಥ್ಯಾಂಕ್ ಯು ಸರ್. ಇವಾಗ ಇಷ್ಟೊತ್ತು ಒಂದು ನೋಡಿ, ಈ ರಾಹುಲ್ ಗಾಂಧಿಯವರ ಮಾತುಗಳಿಂದ ನಾವು ಇಷ್ಟೊತ್ತು ಅಂಬೇಡ್ಕರ್ ಬಗ್ಗೆ ಚರ್ಚೆ ಮಾಡಿದ್ವಿ, ಸಂವಿಧಾನದ ಬಗ್ಗೆ ಚರ್ಚೆ ಮಾಡಿದ್ವಿ, ಈ ದೇಶದ ಈ ಜಾತಿ ವ್ಯವಸ್ಥೆ ಬಗ್ಗೆ, ಇಲ್ಲಿರುವಂಥ ಈ ಕಟ್ಟುಪಾಡುಗಳು ಅಥವಾ ಲೋಪದೋಷಗಳಿದ್ವು ಅದರ ಚರ್ಚೆ ಮಾಡಿದ್ವಿ. ಅಲ್ಟಿಮೇಟ್ಲಿ ನಾವು ಹಂಗೆ ನಮ್ಮನ್ನು ನಾವು ನೋಡ್ಕೊಳ್ಬೇಕು, ನಮ್ಮಲ್ಲಿರುವಂಥ ವ್ಯವಸ್ಥೆ ಬಗ್ಗೆ ಇರುವಂಥ ಸಮಾಜದಲ್ಲಿ ಆಗ್ತಿರುವಂಥ ಅಂಕುಡೊಂಕುಗಳು ಇವನ್ನೆಲ್ಲ ನೋಡ್ಕೊಳ್ಬೇಕು, ಚರ್ಚೆ ಮಾಡಬೇಕಲ್ಲ. ರಾಹುಲ್ ಗಾಂಧಿಯವರು ಈ ರೀತಿ ಮುನ್ನುಡಿ ಬರೆದ್ರು ಅಂತ ಅನಿಸುತ್ತೆ. ಸೊ ಅದೇ ಕಾರಣಕ್ಕೋಸ್ಕರ ನಾನು ನೀವು ಆಗಲೇ ಹೇಳ್ದಂಗೆ ಇದಕ್ಕೆ ಭಾಳ ಸೂಕ್ತವಾದಂಥ ವ್ಯಕ್ತಿ ಅಂತೇಳಿ ನಿಮ್ಮನ್ನು ಕರೆದು ಇದು ಮಾಡಿದೆ. ನೀವು ಭಾಳಷ್ಟು ಒಳ್ಳೆಯ ವಿಷಯಗಳ ತಿಳಿಸ್ಕೊಟ್ಟಿದ್ರಿ. ಅಲ್ಲ, ಇನ್ನು ಮುಂದಕ್ಕೆ ನಾವು ಆ ಫೀಲ್ಡಲ್ಲಿ ಕೆಲಸ ಮಾಡೋಕೆ ಹೋದಾಗ ಆ ಜನಗಳಿಗೆ ಹೇಳ್ತೀವಿ ನೀನೇ ಅಂಬೇಡ್ಕರಪ್ಪ ಅಂತ. ಧೈರ್ಯ ಬಂತು ನಮಗೀಗ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇವಿಷ್ಟು ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದ ಮುಖ್ಯಾಂಶಗಳು, ಅಥವಾ ಒಂದು ತಿರುಳು ಭಾಳ ಸ್ಪಷ್ಟವಾಗಿ ದ್ವಾರಕನಾಥ್ ಅವರು, ನಾನು ಆಗಲೇ ಹೇಳ್ದಂಗೆ ಅಂಬೇಡ್ಕರು, ಈ ವ್ಯವಸ್ಥೆ, ಈ ಸಮಾಜ, ರಾಹುಲ್ ಗಾಂಧಿಯವರು ಅವ್ರು ನೋಡ್ತಿರುವಂಥ ದೃಷ್ಟಿಕೋನ, ಇವೆಲ್ಲದರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ಚರ್ಚೆ ಅಥವಾ ಈ ಒಂದು ಸಂದರ್ಶನ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಖಂಡಿತ ಭಾವಿಸಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ಅಂದರೆ ಯಾವುದೇ ನಾಯಕ ಏನಾದರೂ ಮಾತಾಡ್ತಾರೆ ಅಂದರೆ ಅದು ಒಂದು ಚರ್ಚೆಗೆ ಮುನ್ನುಡಿಯನ್ನು ಬರೆದಂತಿರಬೇಕು.
ಸಮಾಜಕ್ಕೆ ವ್ಯವಸ್ಥೆಗೆ ಕನ್ನಡಿ ಹಿಡಿದಂತೆ ಇರಬೇಕು. ಅಂಥದ್ದೊಂದು ಕೆಲಸವನ್ನು ರಾಹುಲ್ ಗಾಂಧಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ಮತ್ತು ಅಂಥದ್ರ ಬಗ್ಗೆ ಅಷ್ಟೇ ಸ್ಪಷ್ಟವಾಗಿ ಹೌದು ಇದು ಹೀಗೆ ಅಂತೇಳಿ ಡಾಕ್ಟರ್ CS ದ್ವಾರಕನಾಥ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿಯೇ ನಾನು ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಿದ್ದೀನಿ ಅಂತ ಹೇಳಿದ್ದು. ಅದರಿಂದ ಒನ್ಸ್ ಅಗೇನ್ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಈ ಥರದ ಬಹಳ ಅಗತ್ಯವಾದಂತಹ ಆರೋಗ್ಯಪೂರ್ಣವಾದಂತಹ ಚರ್ಚೆಗಳು ಸಾಧ್ಯ ಆಗೋದು ನೆನ್ಪಿಡಿ, ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ಅದು ಸ್ವತಂತ್ರ ಪತ್ರಿಕೋದ್ಯಮದಿಂದ ಮಾತ್ರ ಸಾಧ್ಯ. ನೀವು ಮೇನ್ ಸ್ಟ್ರೀಮ್ ಮೀಡಿಯಾದಿಂದ ಯಾವ ಕಾರಣಕ್ಕೂ ಈ ರೀತಿಯ ಚರ್ಚೆಗಳನ್ನು ನೀವು ನೋಡಲಿಕ್ಕೆ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ನಿಮ್ಮ ಬೆಂಬಲ ಬಹಳ ಬಹಳ ಅಗತ್ಯ. ದಯವಿಟ್ಟು ವಾರ್ತಾ ಭಾರತಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಿಮ್ಗೇನಾದರೂ ತಪ್ಪುಗಳು ಕಂಡ್ರೆ ದಯವಿಟ್ಟು ತಿಳಿಸಿ, ಕಮೆಂಟ್ ಮಾಡಿ. ನಾವು ಅದನ್ನು ಮುಂದಿನ ಕಾರ್ಯಕ್ರಮದಲ್ಲಿ ತಿದ್ದುಕೊಳ್ಳಿಕ್ಕೆ ಆ ಮುಖಾಂತರ ವೀಕ್ಷಕ ಪ್ರಭುಗಳಾದಂಥ ನೀವು ನಮ್ಮನ್ನು ತಿದ್ದಿ. ನಮಸ್ಕಾರ.